ರಘು ದೊಡ್ಡೇರಿಯವರಿದ್ದಾರೆ. ನಾನು ಬಿಜೆಪಿಗೂ ಕೇಳ್ತೀನಿ, ಕಾಂಗ್ರೆಸ್ಗೂ ಕೇಳ್ತೀನಿ. ಈ ಹಿಂದೆ ಕೂಡ 2 ಸಲ ಇದ್ರ ಬಗ್ಗೆ ನಾವು ಕಳೆದ 2 ದಿನಗಳಿಂದ ಡಿಸ್ಕಷನ್ ಮಾಡಿದಾಗಲೂ ಕೇಳ್ತಾ ಇದ್ದೆ. ಇವ್ರು ಕೊಟ್ಟಿಲ್ಲ ಅಂತ ಅವರು ನಾವು ಕೊಟ್ಟಿದ್ದೀವಿ ಅಂತ ಇವರು ಇದು ಮಾಡೋ ಬದಲು ಎರಡೂ ಪಕ್ಷಗಳು, ಕೇಂದ್ರ ಆಗ್ಲಿ ಮತ್ತೆ ರಾಜ್ಯ ಸರ್ಕಾರ ಆಗ್ಲಿ, ಏನ್ ಕೊಟ್ಟಿದ್ದೀರಾ ಏನ್ ಬಿಟ್ಟಿದ್ದೀರಾ ಅನ್ನೋದು ಯಾರು ಸತ್ಯ ಸುಳ್ಳು ಅಂತ ಗೊತ್ತಾಗುತ್ತೆ. ವೈ ಡೋಂಟ್ ಯು ಪೀಪಲ್ ಕಮ್ ಟು ದ ಪಬ್ಲಿಕ್ ಡೊಮೇನ್ ಅನ್ನೋದು ಯಾಕೆ ನೀವು ಅದನ್ನ ಓಪನ್ ಆಗಿ ತೆರೆದಿಡಬಾರ್ದು ಅನ್ನೋದು ನನ್ನ ಪ್ರಶ್ನೆ. ಸಿಂಧೂರ ಮೊದಲನೇದಾಗಿ ಏನಿವತ್ತು ಕರ್ನಾಟಕ ರಾಜ್ಯದಲ್ಲಿ ನಡೀತಾ ಇರ್ತಕ್ಕಂಥ ಅಥವಾ ಕೇಂದ್ರ ಸರ್ಕಾರದ ದಬ್ಬಾಳಿಕೆ ನಡೀತಾ ಇದೆ, ದಬ್ಬಾಳಿಕೆ ಮತ್ತೆ ಏನು ತಮ್ಮ ತೆರಿಗೆ ಏರಿಕೆಯನ್ನು ಇಲ್ಲಿವರೆಗೂ ಭಾಷೆ ಏರಿಕೆಯನ್ನು ಮಾಡ್ತಾ ಇತ್ತು, ಈಗ ತೆರಿಗೆ ಏರಿಕೆಯನ್ನು ಮಾಡ್ತಾ ಇದೆ. ಇದನ್ನು ನಾವು ತೀವ್ರ ಸಗಟಾಗಿ ತಿರಸ್ಕಾರ ಮಾಡುವುದರ ಮುಖಾಂತರ ನಾವು ಕ್ಲಿಯರ್ ಆಗಿ ಹೇಳಿದ್ದೆ. ತಾವು ಕೇಳಿರ್ತಕ್ಕಂಥ ಪ್ರಶ್ನೆಗೆ ಕರ್ನಾಟಕ ರಾಜ್ಯದ 7 ಕೋಟಿ ಕನ್ನಡಿಗರ ಪರವಾಗಿ ಇವತ್ತು ರಾಜ್ಯ ಸರ್ಕಾರ ದೆಹಲಿ ಚಲೋ ನಡೆದಿದ್ದು, ಅಂದ್ರೆ ಕರ್ನಾಟಕದ ಜನರಿಗೆ ಮತ್ತೆ ಕನ್ನಡಿಗರಿಗೆ ಆಗಿರ್ತಕ್ಕಂಥ ಅನ್ಯಾಯದ ವಿರುದ್ಧ ಕನ್ನಡಿಗರ ಬೆವರಿನ ಹನಿಯಿಂದ ದೇಶವನ್ನು ನಡೆಸ್ತಿರ್ತಕ್ಕಂಥ ಕೇಂದ್ರ ಸರ್ಕಾರಕ್ಕೆ ಒಂದು ಚಾಟಿಯನ್ನು ಬೀಸುವಂತ ಒಂದು ಕೆಲಸವನ್ನು ನಾವು ಇವತ್ತು ಮಾಡಿದ್ದೇವೆ. ತಾವು ಕೇಳಿದ್ರಿ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ಅಥವಾ ಇನ್ನು ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ರಾಜ್ಯದ ಜನತೆ ಮುಂದೆ ಬಿಚ್ಚಿಟ್ಟಿಲ್ಲ ಅಂತ ಹೇಳಿ. ಇದರ ಬಿಜೆಪಿ ಈಗ ಕೇಂದ್ರ ಸರ್ಕಾರ ಕೊಟ್ಟಿದೆ ಅಂದ್ರೆ ನಾವಿಷ್ಟು ಕೊಟ್ಟಿದೀವಿ ಅಂತ ಅವರು ಇಡ್ಲಿ, ಸ್ವಲ್ಪ ಸೊ ಈಗ ನಾವು ಕೇಳ್ತಾ ಇದ್ದೇವೆ. ಮಾನ್ಯ ಸಿದ್ದರಾಮಯ್ಯನವರು ಓಪನ್ ಆಗಿ ಹೇಳಿದ್ದಾರೆ, ಲೆಟರ್ನು ಕೂಡ ಬರೆದಿದ್ದಾರೆ. 1,87,000 ಕೋಟಿ ಕೇಂದ್ರ ಸರ್ಕಾರದಿಂದ ರಾಜ್ಯಕ್ಕೆ ಬರಬೇಕಾಗಿದೆ ಅಂತ ಹೇಳಿ. ಯಾಕೆ ಈ ವಿಚಾರವನ್ನು ಚರ್ಚೆ ಮಾಡ್ತೀವಿ ಅಂತ ಹೇಳಿದ್ರೆ, ಸೊ ಒಂದು ವಿಚಾರವನ್ನ 1,87,000 ಕೋಟಿನಲ್ಲಿ ತಮಗೂ ಕೂಡ ಮಾಹಿತಿ ಇದೆ ಮತ್ತೆ ಎಲ್ಲಾ ಮಾಧ್ಯಮಗಳು ಕೂಡ ಬಂದಿದೆ. ಕಳೆದ ಬಜೆಟ್ ನಲ್ಲಿ 5,300 ಕೋಟಿ ಅಪ್ಪರ್ ಭದ್ರಾ ಪ್ರಾಜೆಕ್ಟ್ಗೆ ಕೊಟ್ಟಿದ್ದನ್ನ ಈಗಲೂ ಕೂಡ ಬಿಡುಗಡೆ ಮಾಡಿಲ್ಲ. ಅದನ್ನು ನೀವು ಕೂಡ ಕ್ರಿಟಿಸೈಸ್ ಮಾಡಿದ್ದೀರಿ. ತಮಗೆ ಮಾಹಿತಿ ಬಂದಿರೋ ಪ್ರಕಾರ ಅಥವಾ ಕೇಂದ್ರ ಸರ್ಕಾರ ಬಿಟ್ಟಿದೆ ಅಂತಂದ್ರೆ ಯಾಕೆ ಇಲ್ಲಿವರೆಗೂ ವೈಟ್ ಪೇಪರ್ ರಿಲೀಸ್ ಮಾಡಿಲ್ಲ? ಸೊ ಇದು ರಿಲೀಸ್ ಮಾಡದೇ ಇರೋದ್ರಿಂದ ಅವರು ಸುಮ್ಮನೆ ಇದ್ದಾರೆ. ಮೊದಲನೇ ಪಾಯಿಂಟ್. ಎರಡನೇ ಪಾಯಿಂಟ್, 14ನೇ ಹಣಕಾಸು ಆಯೋಗ ಮತ್ತು 15ನೇ ಹಣಕಾಸು ಆಯೋಗದಲ್ಲಿ 14ನೇ ಹಣಕಾಸು ಆಯೋಗದ ಸಮಯದಲ್ಲಿ ಇದ್ದಂತ ಬಡ್ಜೆಟ್ ಗಾತ್ರ 22.5 ಲಕ್ಷ 23 ಲಕ್ಷ ಬಡ್ಜೆಟ್. ಈಗೇನಾಗಿದೆ, ಆಗ ರಾಜ್ಯ ಸರ್ಕಾರಕ್ಕೆ ಬಂದಿದ್ದಂತ ಹಣ 51,000 ಕೋಟಿ ಹಣ ಬಂದಿತ್ತು. ಈಗ ಬಡ್ಜೆಟ್ ನ ಗಾತ್ರ 47,000 ಕೋಟಿ ಆಗಿದೆ. ಅದು ಡಬಲ್ ಆಗಿದೆ. ಆದರೆ ಕರ್ನಾಟಕ ರಾಜ್ಯಕ್ಕೆ ಬರ್ತಾ ಇರ್ತಕ್ಕಂಥದ್ದು 50,000 ಕೋಟಿ. ಅಂದ್ರೆ ತೆರಿಗೆ ಹಣ ನಮಗೆ ಬರಬೇಕಾದ್ರಲ್ಲಿ ಡಬಲ್ ಆಗಬೇಕಾಯಿತು. 5 ವರ್ಷದ ಹಿಂದೆ ಇದ್ದಂತ ತೆರಿಗೆ ಹಣವನ್ನೇ ಈಗಲೂ ಕೂಡ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಕೊಡ್ತಾ ಇದೆ. ಅದು ತಪ್ಪು. ಎರಡನೇ ಪಾಯಿಂಟ್. ಮೂರನೇ ಪಾಯಿಂಟ್, ಕಳೆದ 5 ವರ್ಷದಲ್ಲಿ ಕರ್ನಾಟಕದಿಂದ 30 ಲಕ್ಷಕ್ಕಿಂತ ಹೆಚ್ಚಿನ ಹಣವನ್ನ ನಾವು ತೆರಿಗೆ ರೂಪದಲ್ಲಿ ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಅದು ನೇರ ತೆರಿಗೆ, ಪರೋಕ್ಷ ತೆರಿಗೆ ಆಗಿರ್ಬೋದು, ಸೆಸ್ ಆಗಿರ್ಬೋದು, ಪ್ಲಸ್ ಇಂಟರ್ನ್ಯಾಷನಲ್ ನಮ್ಮ ಎಕ್ಸ್ಪೋರ್ಟ್ಗಳಿಂದ ಸಾಫ್ಟ್ವೇರ್ ಎಕ್ಸ್ಪೋರ್ಟ್, ಇವೆಲ್ಲ ಮೂಲಗಳಿಂದ ಈ 1 ವರ್ಷದಲ್ಲಿ ನಾವು 6.7 ಲಕ್ಷ ಕೋಟಿ ತೆರಿಗೆಯನ್ನು ನಾವು ಕೇಂದ್ರಕ್ಕೆ ಕಟ್ಟಿದ್ದೇವೆ. ಈ ವರ್ಷ ಒಳಗೊಂಡಂತೆ ಕಳೆದ 5 ವರ್ಷದಲ್ಲಿ 30 ಲಕ್ಷ ಕೋಟಿ ನಾವು ತೆರಿಗೆಯನ್ನು ಹಣ ಕೇಂದ್ರಕ್ಕೆ ತಲುಪಿಸುವ ಮುಖಾಂತರ 30 ಲಕ್ಷ ಕೋಟಿ ಹಣವನ್ನು ನಾವು ಕೇಂದ್ರಕ್ಕೆ ಕೊಟ್ಟಿದ್ದೇವೆ. ಆದರೆ ನಾವು 30 ಲಕ್ಷ ಕೋಟಿ ಕೊಟ್ಟಿದ್ರಲ್ಲಿ ಕೇವಲ 2.7 ಲಕ್ಷ ಕೋಟಿ ಕೊಟ್ಟಿದ್ದೇವೆ ಅಂತ ಹೇಳಿ ಸುಮ್ಮನೆ ಮುಖ ಸಾರಿಸುವಂತ ಒಂದು ಪ್ರಯತ್ನವನ್ನು ಕೇಂದ್ರ ಸರ್ಕಾರ ಮಾಡ್ತಾ ಇದೆ. ನೀವು ಹೇಳಿ ಇದು ದ್ರೋಹ ಅಲ್ವೇ? ಕೇಂದ್ರ ಸರ್ಕಾರ ಬಗೆತಿರ್ತಕ್ಕಂಥ ದ್ರೋಹ ಅಲ್ವೇ? ಸೊ 30 ಲಕ್ಷ ತೆಗೆದುಕೊಂಡು ಕೇವಲ 2.5 ಲಕ್ಷ ಕೋಟಿ ವಾಪಸ್ ಕೊಟ್ಟರೆ ಅದನ್ನ ದ್ರೋಹ ಅನ್ನೋದಿಲ್ವೇ? ನಾವು ಅಂದ್ರೆ ಕನ್ನಡಿಗರ ಬೆವರಿನ ಹಣ ಬೇಕು ನಿಮಗೆ ಬೇರೆ ರಾಜ್ಯಗಳನ್ನ ನಡೆಸೋದಕ್ಕೆ. ಕೇಂದ್ರ ಸರ್ಕಾರ ನಡೀತಾ ಇರೋದು ರಾಜ್ಯಗಳ ಹಣದಿಂದ. ಕರ್ನಾಟಕದ ಪಾಲು ಇಡೀ ದೇಶಕ್ಕೆ 9.6% ಇರ್ತಕ್ಕಂಥ ತೆರಿಗೆ ಹಣದ ತೆಗೆದುಕೊಂಡು ಇವತ್ತು ಬೇರೆ ರಾಜ್ಯಗಳನ್ನ ಸಾಕ್ತಾ ಇರ್ತಕ್ಕಂಥ ಕೇಂದ್ರ ನಮ್ಮ ಸಂಕಷ್ಟದ ಸಮಯದಲ್ಲಿ ನೀವು ಯಾಕೆ ನಮಗೆ ಕೈ ಜೋಡಿಸ್ತಾ ಇಲ್ಲ? ಇದು ಒಂದೇ ಯೋಜನೆಗಳಲ್ಲ. ಕರ್ನಾಟಕದಿಂದ 19 ರೈಲ್ವೆ ಯೋಜನೆಗಳಿಗೆ ಇನ್ನೂ ಅಪ್ರೂವಲ್ ಬಂದಿಲ್ಲ. ಕರ್ನಾಟಕದ 10 ನೀರಾವರಿ ಯೋಜನೆಗಳಿಗೆ ಇನ್ನೂ ನಮ್ಗೆ ಅಪ್ರೂವಲ್ ಬಂದಿಲ್ಲ. ಯಾವ ಪುರುಷಾರ್ಥಕ್ಕೆ ನಾವು ನಿಮ್ಮ ಜೊತೆ ಇರಬೇಕು ಒಕ್ಕೂಟ ವ್ಯವಸ್ಥೆಯಲ್ಲಿ? ಆಯ್ತು, ನಾವು ಕೇಳೋದಿಲ್ಲ. ಆಯ್ತು, ಒಕ್ಕೂಟ ವ್ಯವಸ್ಥೆಯಲ್ಲಿ ಕರ್ನಾಟಕ ಒಂದು ಕಾಲದಲ್ಲಿ ಸ್ವತಂತ್ರ ಪೂರ್ವದಲ್ಲಿ ಒಂದು ರಾಷ್ಟ್ರವಾಗಿತ್ತು. ಕರ್ನಾಟಕ ವಾಸ್ ಎ ಕಂಟ್ರಿ ವಿತ್ ಎಲ್ಲ ಅಂದ್ರೆ ನಮ್ಮದೇ ಆದಂತ ರೈಲ್ವೆ ಇತ್ತು, ಪೋಸ್ಟಲ್ ಇತ್ತು, ಎಲ್ಲ ಇತ್ತು, HAL ಇತ್ತು. ಎಲ್ಲ ಇದ್ರೂ ಕೂಡ ದೇಶಕ್ಕೋಸ್ಕರ ಅಂದ್ರೆ ಒಂದು ಫೆಡರಲ್ ಸಿಸ್ಟಮ್ ಸ್ಟ್ರಕ್ಚರ್ ಬರೋದಕ್ಕೋಸ್ಕರ ವಿ ಸ್ಯಾಕ್ರಿಫೈಸ್. ರಾಷ್ಟ್ರದಿಂದ ರಾಜ್ಯವಾಗಿ ಬಂದ್ರೂ ಕೂಡ ಇವತ್ತು ನಮ್ಮನ್ನ ಗುಲಾಮಗಿರಿಯಲ್ಲಿ ನೀವು ನಡ್ಸ್ಕೊಳ್ತಾ ಇದ್ದೀರಲ್ಲ. ಯಾವ ಪುರುಷಾರ್ಥಕ್ಕೆ ಯಾಕೆ ಪ್ರಶ್ನೆ ಕೇಳಬಾರ್ದಾ? ಅಂದ್ರೆ ನಿಮ್ಮನ್ನ ನಾವು ಕೊಡುವಂತ ಕಷ್ಟಪಟ್ಟು ನಿಮ್ಮನ್ನ ಇಡೀ ದೇಶವನ್ನ ಸಾಕ್ತಾ ಇದ್ದೇವೆ. ಕನ್ನಡಿಗರ ಬೆವರಿನ ಹನಿಯಿಂದ ಇವತ್ತು ದೇಶ ನಡೀತಾ ಇದೆ. ಆ ಬೆವರಿನ ಹರಿನ ಸಮಯದಲ್ಲೂ ಕೂಡ ನೀವು ಬರೀ ಕರ್ನಾಟಕದಿಂದ ಹೋಗ್ತಿರುವಂತ ತೆರಿಗೆಯಿಂದನೇ ಇಡೀ ದೇಶ ನಡೀತಾ ಇದೆ ಅಂತ? ಇಡೀ ದೇಶ ಅಂತ ಹೇಳಿಲ್ಲ ನಾನು, ದೇಶ ನಡೀತಿದೆ ಅಂತ ಹೇಳಿದೆ. ಹೌದು, ಎಸ್. ನೋಡಿ, ಕರ್ನಾಟಕ ಒಂದು ನಿಮಿಷ ಸಿಂಧೂರಿ ಶೆಟ್ರಿ ಹೇಳಿ. ಶೆಟ್ರಿ ರಘುವರೆ ನನ್ನ ಸಿಂಪಲ್ ಕ್ವಶನ್, ನೀವು ಫೆಡರಲ್ ಸಿಸ್ಟಮ್ ಬಗ್ಗೆ ಮಾತಾಡ್ತೀರಿ. ಐ ಅಗ್ರಿ, ಐ ಟೋಟಲಿ ಡಿಸ್ಅಗ್ರಿ ವೆನ್ ಯು ಆರ್ ಟಾಕಿಂಗ್ ಅಬೌಟ್ ದ ಫೆಡರಲ್ ಸಿಸ್ಟಮ್. ಬಟ್ ನಿಮ್ಮ MP ಅವರು ಆ ಫೆಡರಲ್ ಸಿಸ್ಟಮ್ ಬಗ್ಗೆ ಇರುವ ಮರ್ಯಾದೆಯನ್ನು ಬಿಟ್ಟು ಭಾರತ ದೇಶವನ್ನು ಒಡೆಯುವ ಮಾತಾಡ್ತಾರೆ.
ನಾವು ದಕ್ಷಿಣ ಭಾರತ ದೇಶವನ್ನೇ ಬೇರೆ ಕೇಳಬೇಕಾಗಬಹುದು ಅನ್ನುವ ಸ್ಟೇಟ್ಮೆಂಟ್ ಕೊಡ್ತಾರೆ. ಅದರ ಮೇಲೆ ನೀವು ಎಷ್ಟು ಎಗ್ರಿ ಆಗ್ತೀರಿ? ಓಕೆ, ನೋಡಿ ಶೆಟ್ರೆ, ತಾವು ಕೇಳ್ತಿರ್ತಕ್ಕಂಥ ಒಂದು ಪ್ರಶ್ನೆಯನ್ನು ನಾನು ನಿಮಗೆ ಇನ್ನು ಡಿಫ್ರೆಂಟ್ ಇಂಟರ್ಪ್ರಿಟೇಷನ್ ಮಾಡ್ತೀನಿ. ಯಾಕೆ ಕೇಂದ್ರ ಸರ್ಕಾರ ಇಂಡೈರೆಕ್ಟ್ ಆಗಿ ಇಂಡ್ಯೂಸ್ ಮಾಡ್ತಾ ಇಲ್ಲ ಅಂದ್ರೆ ಪ್ರಚೋದನೆಗೊಳಿಸುತ್ತಾ, ಅಂದ್ರೆ ಕೇಂದ್ರ ಸರ್ಕಾರ ರಾಜ್ಯಗಳಿಗೆ ಅನ್ಯಾಯ ಮಾಡಿ ಪದೇ ಅನ್ಯಾಯ ಮಾಡಿ ಸಿಡಿದೇಳುವ ರೀತಿ ಮಾಡಿ ಕೇಂದ್ರ ಸರ್ಕಾರವೇ, ಬಿಜೆಪಿ ಸರ್ಕಾರವೇ ಈ ದೇಶವನ್ನು ಒಡೆಯುವಂತ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ನೀವು ಈ ಆಂಗಲ್ ಅಲ್ಲಿ ಯೋಚನೆ ಮಾಡಿ, ಕೇವಲ ಒಂದು ಆಂಗಲ್ ಅಲ್ಲಿ ಮಾತ್ರ ದಯವಿಟ್ಟಣ್ಣ, ನೀವು ಕೇವಲ ಒಂದು ಆಂಗಲ್ ಅಲ್ಲಿ ಮಾತ್ರ ಯೋಚನೆ ಮಾಡ್ತಾ ಇದ್ದೀರಿ. ಮಾನ್ಯ DK ಸುರೇಶ್ ಅವರು ಹೇಳಿದ ಒಂದು ಮಾತನ್ನ ಹೇಳ್ತಾ ಇದ್ದೀರಿ. ಆದ್ರೆ ಕೇಂದ್ರ ಸರ್ಕಾರ ಪದೇ ನಮ್ಗೆ ಅನ್ಯಾಯ ಮಾಡುತ್ತಾ ಜನರನ್ನ ಅಂದ್ರೆ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತೆ ಬೇರೆ ದಕ್ಷಿಣ ರಾಜ್ಯಗಳಾದ ಜನರನ್ನ, ನಾಯಕರನ್ನ ಪ್ರಚೋದನೆ ಮಾಡಿ ವಿಭಜನೆ ಮಾಡುವಂತ ಪ್ರಯತ್ನ ಯಾಕೆ ಮಾಡ್ತಾ ಇಲ್ಲ? ಇದು ಬಿಜೆಪಿಯ ಕುತಂತ್ರ. ಇದು ದೇಶವನ್ನ ಒಡೆಯಲು ಈ ರೀತಿಯಂತ ಒಂದು ನಾಟಕವನ್ನು ಆಡ್ತಾ ಇದೆ. ದೇಶವನ್ನು ಒಡೆಯೋದು ಅಭಿಲಾಷೆ ಇಲ್ಲ ಅಂತ ಹೇಳಿದ್ರೆ ನೀವು ಎಲ್ಲರಿಗೂ ಸೇರ್ತಕ್ಕಂಥ ಹಕ್ಕನ್ನು ನೀವು ಕೊಡಬೇಕಾಗಿತ್ತು. ನೀವು ಹಕ್ಕು ಕೊಡ್ತಿಲ್ಲ ಅಂದ್ರೆ ಇಂಡೈರೆಕ್ಟ್ ಆಗಿ ನೀವೇ ದೇಶವನ್ನು ಒಡೆಯುವಂತ ಪ್ರಯತ್ನ ಮಾಡ್ತಾ ಇದ್ದೀರಿ. ಇಂಡೈರೆಕ್ಟ್ ಆಗಿ ಹೇಳ್ತಿಲ್ಲ ಅಷ್ಟೇನೆ, ಬಿಜೆಪಿ ದೇಶವನ್ನ ಒಡಿತಿದೆ. ಕಳೆದ 10 ವರ್ಷದಿಂದ ತೆರಿಗೆ ಕರೆಕ್ಟ್ ಆಗಿ ಕೊಟ್ಟಿಲ್ವಾ ಅಥವಾ ಈ ಕರೆಕ್ಟ್ ಆಗಿ ಕೊಡ್ತಾ ಇಲ್ಲ? ಅಲ್ಲ, ಫೆಡರಲ್ ಸಿಸ್ಟಮ್ ಎಗೈನ್ ರಘು ಅವರೇ, ಫೆಡರಲ್ ಸಿಸ್ಟಮ್ ಬಗ್ಗೆ ನೀವು ಮಾತಾಡ್ತಾ ಇದ್ರಿ. ನನ್ನ ಎರಡನೇ ಕ್ವಶನ್ ಫೆಡರಲ್ ಸಿಸ್ಟಮ್ ಬಗ್ಗೆ. ಫೆಡರಲ್ ಸಿಸ್ಟಮ್ ಅಲ್ಲಿ ಒಂದು ಫಾರ್ಮುಲಾ ರೆಡಿ ಆಗಿದೆ. ಒಂದು ಫಾರ್ಮುಲಾದ ಬೇಸಿಸ್ ಅಲ್ಲಿ ಫಂಡ್ ಅನ್ನು ಅಲೋಕೇಶನ್ ಮಾಡ್ತಾರೆ. ಆ ಫಾರ್ಮುಲಾವನ್ನು ನೀವು ಫೆಡರಲ್ ಸಿಸ್ಟಮ್ ಅಲ್ಲಿ ಇದ್ದು ಒಪ್ತೀರಾ ಇಲ್ವಾ? ಖಂಡಿತ. ನೋಡಿ, ಫೆಡರಲ್ ಸ್ಟ್ರಕ್ಚರ್ನಲ್ಲಿ ನಮಗೆ ಏನು ಒಂದು ನಿಮಿಷ ಸರ್, ನಮ್ಮ ಫೆಡರಲ್ ಸ್ಟ್ರಕ್ಚರ್ನಲ್ಲಿ ಇರ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವು ಒಪ್ಕೊಳ್ತೇವೆ. ಆ ವ್ಯವಸ್ಥೆಗೋಸ್ಕರನೇ ರಾಷ್ಟ್ರವಾಗಿದ್ದು ರಾಜ್ಯವಾಗಿ ಒಪ್ಕೊಂಡಿದ್ದು. ಒಂದು ಕಾಲದಲ್ಲಿ ರಾಷ್ಟ್ರವಾಗಿದ್ದಂಥ ಕರ್ನಾಟಕ ಇವತ್ತು ರಾಜ್ಯವಾಗಿದೆ, ಅದಕ್ಕೆ ಒಪ್ಕೊಂಡಿದ್ದೇವೆ. ಆದರೆ ನೀವು ಕರ್ನಾಟಕಕ್ಕೆ ಮಾಡ್ತಾ ಇರ್ತಕ್ಕಂಥ ಮಲತಾಯಿ ಧೋರಣೆಗಳನ್ನು ಯಾಕೆ 19 ಯೋಜನೆಗಳನ್ನು ಇನ್ನೂ ಯಾಕೆ ಅಪ್ರೂವಲ್ ಕೊಟ್ಟಿಲ್ಲ? 10 ನೀರಾವರಿ ಯೋಜನೆಗಳಿಗೆ ಯಾಕೆ ಕೊಟ್ಟಿಲ್ಲ? ಏನು ಭದ್ರಾ ಮೇಲ್ದಂಡೆ ಯೋಜನೆಗೆ 5,300 ಕೋಟಿ ಕೊಟ್ಟಿದ್ರೆ ಯಾಕೆ ಇನ್ನೂ ಅದನ್ನು ಬಿಡುಗಡೆ ಮಾಡಿಲ್ಲ? ಸಬರ್ಬನ್ ರೈಲ್ಗೆ 18,000 ಕೋಟಿಯನ್ನು ಬಿಡುಗಡೆ ಮಾಡಿದ್ದು ಇನ್ನೂ ಕಾಲು ಭಾಗವನ್ನು ಕೂಡ ಬಂದಿಲ್ಲ. ಹೀಗೆ ಹೇಳ್ತಾ ಹೋದ್ರೆ ನಮಗೆ ಒಂದು ಸರದಿ ಒಂದು ದೊಡ್ಡ ಇದೆ ಡಿಬೇಟ್, ಅದಕ್ಕೇನೋ ಒಂದು ದೊಡ್ಡ ಲಿಸ್ಟ್ ಬರ್ತದೆ. ಓಕೆ, ಸೊ ನಾನು ಕೇಳ್ತಾ ಇರ್ತಕ್ಕಂಥದ್ದು ಶೆಟ್ರೆ, ನಾನು ಫೆಡರಲ್ ಸಿಸ್ಟಮ್ನ ವಿರೋಧಿ ಅಲ್ಲ. ನಾನು ಒಕ್ಕೂಟ ವ್ಯವಸ್ಥೆ ಇರಬೇಕು. ಒಕ್ಕೂಟ ವ್ಯವಸ್ಥೆಗೋಸ್ಕರ ನಾವೆಲ್ಲ ಬದುಕ್ತಾ ಇರೋದು. ಸೊ ಆದರೆ ಒಕ್ಕೂಟ ವ್ಯವಸ್ಥೆನಲ್ಲಿ ಈ ಬಿಜೆಪಿಯ ಕುತಂತ್ರ ಎಂದರೆ ದೇಶವನ್ನು ಒಡೆಯುವ ಕುತಂತ್ರವನ್ನ, ಅಂದ್ರೆ ನೇರವಾಗಿ ಹೇಳಲ್ಲ, ಹೊಡಿತೀವಿ ಅಂತ ಹೇಳೋದಿಲ್ಲ, ಅವರು ಹೊಡೆಯೋದಿಲ್ಲ. ಅಂದ್ರೆ ಜನರನ್ನ ಪ್ರಚೋದನೆ ಮಾಡಿ, ದಕ್ಷಿಣ ರಾಜ್ಯಗಳನ್ನ ಪ್ರಚೋದನೆ ಮಾಡಿ, ಅನುಕೂಲಗಳನ್ನು ಕೊಡದೆ, ಹಣಕಾಸನ್ನು ಕೊಡದೆ, ಮತ್ತೆ ಬಡ್ಜೆಟ್ನಲ್ಲಿ ಹಣವನ್ನು ನಿಗದಿಪಡಿಸದೆ ಆಗ್ತಾ ಇರ್ತಕ್ಕಂಥ ಒಂದು ಇಂಡೈರೆಕ್ಟ್ ಪ್ಲಾನ್ ಇದೆಯಲ್ಲ, ಅದು ನಂಗೆ ಕಾನ್ಸ್ಪಿರಸಿ ಕಾಣ್ತಾ ಇರೋದು. ಓಕೆ, ನಾನು ಇದ್ರ ಬಗ್ಗೆ ಮಾತನಾಡ್ತೀನಿ. ನಮ್ಮ ಜೊತೆಗೆ ನೇರ ಸಂಪರ್ಕದಲ್ಲಿ ಕುಣಗಲ್ ಶಾಸಕರು ಡಾಕ್ಟರ್ ರಂಗನಾಥ್ ಅವರು ಕೂಡ ಜಾಯ್ನ್ ಆಗ್ತಾರೆ. ಸೊ ನಾನು ಅವರನ್ನು ಕೂಡ ಕಾರ್ಯಕ್ರಮಕ್ಕೆ ಬರ್ಮಾಡ್ಕೊಳ್ತೀನಿ.